ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಆಲ್ಮೋಸ್ಟ್ ಟೈಮ್ ಬಂದ್ಬಿಟ್ಟು 11 ಗಂಟೆ. ಒಂದೇ ಒಂದು ಡ್ಯೂಟಿ ಮಾಡಿದ್ದೀನಿ. ಎಲ್ಲೋಗಿದ್ದೆ? ಚಿಕ್ಕವನಿಗೆ ಆಲ್ಮೋಸ್ಟ್ ಚಿಕ್ಕ ಮಗ ಇದ್ದಾನಲ್ಲ ಹಸಾನು, ಅವನಿಗೆ ಆಲ್ಮೋಸ್ಟ್ 3 ದಿನದಿಂದ ರಾತ್ರಿ ಪೂರ್ತಿ ನಿದ್ದೆ ಇಲ್ಲ. ಏನಕ್ಕಂತಂದ್ರೆ ಅವನು ರಾತ್ರಿ ಎಲ್ಲ ಹೆದರ್ತಾ ಇದ್ದಾನೆ. ನಿದ್ದೆ ಇಲ್ಲ, ಮಕ್ಕಳು ಅದು ಒಂಥರ ಏನೋ ಗೊತ್ತಿಲ್ಲ, ತುಂಬಾ ಹೆದರ್ತಾ ಇದ್ದ ರಾತ್ರಿ ಎಲ್ಲ. ನಿನ್ನೆ ಅಂತೂ ಮಲಗೇ ಇಲ್ಲ ಅವನು ನೈಟು. ಸೊ ಹಂಗಾಗಿ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಟ್ಯಾನರಿ ರೋಡಲ್ಲಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವನಿಗೆ ತಾಯ್ತ ಕಟ್ಟಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದು ಬಿಟ್ಟು ನಾನು ಇವಾಗ ಬಂದೆ ಡ್ಯೂಟಿ ಮೇಲೆ. ಇವಾಗ ಮಾಡ್ಬೇಕು ನಾನು ಡ್ಯೂಟಿ. ಮಕ್ಕಳದು ಆಗಲ್ಲ ಅವ್ರಿಗೆ, ನನಗಂತೂ ನೋಡೋಕ್ಕೆ ಆಗಲ್ಲ. ಅಮ್ಮ 3 ದಿನದಿಂದ ಹೇಳ್ತಾ ಇತ್ತು, ಬಟ್ ನಾನು ಡ್ಯೂಟಿ ನಡುವೆ ಆ ಕಡೆ ಈ ಕಡೆ ಅಂತ ಹೇಳ್ಕೊಂಡು ಆಗಲೇ ಇಲ್ಲ. ಅದಕ್ಕೆ ಇವತ್ತು ಹೆಂಗೂ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಕರ್ಕೊಂಡು ಹೋಗ್ಬಿಟ್ಟು ಎಲ್ಲ ತಾಯ್ತಾ ಎಲ್ಲ ಕಟ್ಟಿಸ್ಕೊಂಡು ಬಂದು ಮನೆಗೆ ಬಿಟ್ಟು ನಾನು ಇವಾಗ ಬಂದು ಡ್ಯೂಟಿ ಮಾಡೋಣ ಅಂತ ಇದ್ದೀನಿ. ಆದರೆ ಇವಾಗ ನನಗೆ ಇನ್ನೊಂದು ಕೆಲಸ ಇದೆ. ಏನಪ್ಪ ಅಂತಂದರೆ 2 ಕಡೆ ಹೋಗ್ಬೇಕು. ಒಂದು ನಮ್ಮ ಗೌರಿಬಿದನೂರು ಮನ್ಸೂರ್ ಭಾಯಿ ಅವ್ರು ಕರ್ತವ್ರೆ, ಇನ್ನೊಂದು ಬಂದ್ಬಿಟ್ಟು ನಮ್ಮ ಬೆಂಗಳೂರು ಆಟೋ ಸೇನೆ ಚೇತನಣ್ಣ ಅವ್ರು ಕರ್ತವ್ರೆ. ಒಂದು ಫಂಕ್ಷನ್ ನಡೀತಾ ಇದೆ, ಇನ್ನೊಂದು ಕೂಡ ಫಂಕ್ಷನ್. ಒಂದು ಯಾವುದೋ ಒಂದು ಇವೆಂಟು ನಮ್ಮ ಮನ್ಸೂರ್ ಭಾಯ್ ಅವ್ರು ಕರೆದಿರೋದು, ಏನು ಅಂತ ಗೊತ್ತಿಲ್ಲ. ಇನ್ನು 2ನೇದು ಬಂದ್ಬಿಟ್ಟು ನಮ್ಮ ಆ್ಯಕ್ಟರ್ ಡಾಲಿ ಧನಂಜಯ್ ಆ್ಯಕ್ಟರ್ ಅವ್ರ ಬರ್ತಡೇ ಇವತ್ತು. ಅವ್ರ ಬರ್ತಡೇ ಇವೆಂಟ್ ನಡೀತಾ ಇದೆ, ಅಲ್ಲಿಗೆ ಬರೋಕ್ಕೆ ಹೇಳೋರೆ. ಯಾವ ಕಡೆ ಹೋಗ್ಲಿ ನಾನು ಟೆನ್ಷನ್ ಆಗಿದ್ದೀನಿ. ಈ ಕಡೆ ನಾನು ಡ್ಯೂಟಿನೂ ಮಾಡ್ಕೋಬೇಕು. ಟೈಮ್ ಆಲ್ರೆಡಿ ದಾಟಿದೆ, 11 ಗಂಟೆ ಆಗಿದೆ. 30 ಡ್ಯೂಟಿ ಬೇರೆ ಮಾಡಬೇಕು. ಯಾಕಂದ್ರೆ ನನ್ನ ಕೈಯಲ್ಲಿ ಕಾಸಿಲ್ಲ. ನಾನು ದುಡ್ದಿದ್ದೆಲ್ಲ ಖರ್ಚಾಗ್ಬಿಟ್ಟೈತೆ. ಇವತ್ತು ಬೆಳಿಗ್ಗೆನೂ ಖರ್ಚಾಗ್ಬಿಡ್ತು. ಇವಾಗ ನಾನು ಡ್ಯೂಟಿ ಮಾಡ್ಕೋಬೇಕು. ನೋಡೋಣ ಬನ್ನಿ. ಆದರೆ ಹೋಗ್ತೀನಿ, ಆಗಲಿಲ್ಲ ಅಂತ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಇಲ್ಲೊಬ್ರು ವೇಟಿಂಗು ನಮಗೋಸ್ಕರ ಅವಾಗಿಂದ ಟೀಗಿ ಕೊಡಿಸ್ತೀನಿ ಅಂತಂದು, ಅದಕ್ಕೆ ಬಂದಿದ್ದೀನಿ. ವಾಲೇಕುಮ್ ಸಲಾಮ್. ಬನ್ನಿ ಟೀ ಕುಡಿಸ್ನೋಡಿ. ಓ ಬನ್ನಿ. ಫೋನ್ ಮಾಡಿ ಕರ್ದಿದ್ಯಾರು? ಬನ್ನಿ. काम को दिल्ली बॉम्बे ट्रेनिंग बोलो. हाँ उनको भी लग जाएंगे. ಬನ್ನಿ ಟೀ ಕುಡ್ಕೊಂಡು ಬರೋಣ. ಟೀ ಕುಡ್ದಿಲ್ಲ ಅವಾಗಿಲ್ಲ. ಗಾಡಿ ಗಲೀಜ್ ಹೋಗ್ಬಿಟ್ಟೈತೆ. ಯಾವ ರೇಂಜ್ ಗಲೀಜ್ ಐತೆ. ಕ್ಲೀನ್ ಮಾಡಿಸ್ಬೇಕು, ಸರ್ವಿಸ್ಗೆ ಬಿಡ್ಬೇಕು. ಹೊಸ ಗಾಡಿ. ಏನ್ ಮಾಡೋಣ, ನಿಂತ ಗಾಡಿ ಗುದ್ದಿರೋದು. ಮಳೆ ಬಂದ್ರೆ ನಿನ್ ಗಾಡಿನೂ ಅದೇ ಗೋಳು ಬೈಲಿ. ನಿಂದು ಮಾತು. ಏನಿಲ್ಲ ನೋಡಿ, ಹೊಸ ಗಾಡಿ ಫುಟ್ಬೋರ್ಡ್ ಮೇಲೆ ಮತ್ತೆ ಅದೆಲ್ಲ ಕಟ್ ಮಾಡೋದು, ಅದೆಲ್ಲ ಕಟ್ ಮಾಡ್ತೀವಿ. ಏನ್ ಡ್ರೈವರ್ ಆಗ್ತೀವ ಏನು? ಅದೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ ಬಿಡು. ಅದೆಲ್ಲ ಕಟ್ ಮಾಡಿ ಬಿಸಾಕ್ತೀನಿ, ಟೆನ್ಷನ್ ಇಲ್ಲ. ಡ್ಯೂಟಿ ಬರ್ತೈತೆ, ಡ್ಯೂಟಿ ಮಾಡ್ಕೊಳ್ಳೋಣ ಬಾರಯ್ಯ. ನಾರಾಯಣಪುರ ಶೋಭಾ 5 ಕಿಲೋಮೀಟರ್, 100 ರೂಪಾಯಿ ಕೊಡ್ತಾನೆ. ಏನ್ ಮಾಡೋದು? ಎತ್ತು ಗಾಡಿ ಹೊಡಿಯೋ ಡ್ಯೂಟಿ. ಅದಕ್ಕಿಂತ ಮುಂಚೆ ಟೀ ಕುಡಿದು ಡ್ಯೂಟಿ ಮಾಡ್ತೀನಿ ನೋಡಿ. ಸರ್ ಬನ್ನಿ ಸರ್. 8 ಬಾಡಿಗೆ 533 ರೂಪಾಯಿ ಮಾಡಿ ಹೆಬ್ಬಾಳ ST ಮಾಲ್ ಮುಂದೆ ಕೂತಿದ್ದೀನಿ. ನನಗೆ ಯಾಕೋ ಇವತ್ತು ಡ್ಯೂಟಿ ಮಾಡೋ ಮನ್ಸಿಲ್ಲ, ಆಗ್ತಾ ಇಲ್ಲ. ಮನೆ ಮಲ್ಕೊಂಡ್ಬಿಡೋಣ ಅನ್ನಿಸ್ತೈತೆ. ಏನ್ ಮಾಡ್ಲಿ, ಒಂಥರ ಫುಲ್ ಬೇಜಾರಾಗ್ಬಿಟ್ಟೈತೆ. ಒಂದ್ 5 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಸೀದಾ ಮನೆಗೆ ಹೋಗೋಣ ಅಂತ ಇದ್ದೀನಿ. ಆಗ್ತಾ ಇಲ್ಲ, ಫುಲ್ ಬಾಡಿ ಪೈನು ಒಂದೇ ಸಮನೆ. ಬೆಳಗ್ಗೆ ತಾನೇ ಬಿಸಿ ನೀರಿನ ಶಾಖ ಹಾಕೊಂಡು ಸ್ನಾನ ಮಾಡ್ಕೊಂಡು ಬಂದೆ, ಉಪಯೋಗ ಇಲ್ಲ. ನೋಡೋಣ ಬನ್ನಿ. ಡ್ಯೂಟಿ ಬರ್ತಾ ಇದಾವೆ ಇಲ್ಲ ಅಂತಲ್ಲ, ಎಲ್ಲಾ ಲಾಂಗ್ ಪಿಕಪ್. ಬರೀ ಡ್ಯೂಟಿ ಬರ್ತಾ ಇರೋದೆಲ್ಲ ಬರೀ 3 ಕಿಲೋಮೀಟರ್ 4 ಕಿಲೋಮೀಟರ್ 3 ಕಿಲೋಮೀಟರ್ 4 ಕಿಲೋಮೀಟರ್ ಪಿಕಪ್. ನೋಡೋಣ, ಆದಷ್ಟು ಬಂದು ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಬನ್ನಿ. 9 ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗಿದ್ದೆ. ಮನೆಗೆ ಹೋದ್ಮೇಲೆ ನನ್ಗೆ ಒಂಥರ ಅಂದ್ರೆ ನಿದ್ದೆ ಬರ್ತಾ ಇತ್ತು, ಹೋಗಿ ಮಲ್ಕೋಣ ಅಂತ ಹೋಗಿದ್ದೆ. ಬಟ್ ಆಗ್ಲಿಲ್ಲ.
ಏನಕ್ಕಂತಂದ್ರೆ ಕಮಿಟ್ಮೆಂಟ್ ಸಾಯಂಕಾಲ ಕಟ್ಬೇಕಲ್ಲ, ಅದಕ್ಕೆ ವಾಪಸ್ ಓಡ್ ಬಂದೆ. ಮಾಡ್ಕೊಳ್ಳೋಣ ಡ್ಯೂಟಿ 1 ಅವರ್ 2 ಗಂಟೆಯಿಂದ 3 ಗಂಟೆ ತನಕ ಮನೇಲಿತ್ತು. ಅವ್ರು ರೆಸ್ಟ್ ಮಾಡಿ ವಾಪಸ್ ಬಂದೆ. ಬೇಡ, ಡ್ಯೂಟಿ ಮಾಡ್ಕೊಳ್ಳೋಣ, ಇಲ್ಲ ಅಂತಂದ್ರೆ ಆಮೇಲೆ ಕಷ್ಟ, ನಾಳೆ ನನಗೆ ಕಷ್ಟ, ನಾಳೆ ಡಬಲ್ ಕಟ್ಟದಿದೆ. ಹಂಗಾಗಿ ಸೊ ನೋಡೋಣ ಬನ್ನಿ. 11 ಡ್ಯೂಟಿ 741 ರೂಪಾಯಿ ಮಾಡಿದ್ದೀನಿ. ಇನ್ನು 19 ಡ್ಯೂಟಿ ಮಾಡಬೇಕು. 1300 ಚಿಲ್ಲರೆ ಮಾಡಬೇಕು. 1359 ಮಾಡಬೇಕು. ಮಾಡೋಣ ಬನ್ನಿ. ಡ್ಯೂಟಿ ಬರ್ತಾ ಇದಾವೆ, ಮಾಡೋಣ ಬನ್ನಿ. ಸ್ವಲ್ಪ ಅದು ಒಂಥರ ನೆಮ್ಮದಿ ಇಲ್ಲ ಗುರು ಮನ್ಸಿಗೆ. ಆದ್ರೂ ಮಾಡ್ಲೇಬೇಕಲ್ವಾ, ಮಾಡ್ಲಿಲ್ಲ ಅಂದ್ರೆ ನಡೆಯಲ್ಲ. ಹಂಗಾಗಿ ಬನ್ನಿ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ. 14 ಡ್ಯೂಟಿ ಮಾಡಿದ್ದೀನಿ. 421 967 ರೂಪಾಯಿ ಅರ್ನ್ ಮಾಡಿದ್ದೀನಿ. ಇನ್ನು ಏನಿಲ್ಲ ಅಂದ್ರು 16 ಡ್ಯೂಟಿ ಮಾಡ್ಬೇಕು. ಬನ್ನಿ ನೋಡೋಣ, ಆದ್ರೆ ಮಾಡೋಣ. ಡ್ಯೂಟಿ ಬಿಡ್ತಾ ಇಲ್ಲ, ಸ್ವಲ್ಪ ಸೈಲೆಂಟ್ ಆಗಿದೆ. ಇಲ್ಲಿಂದ ಸ್ವಲ್ಪ ಖಾಲಿ ಹೋಗೋಣ. ಇನ್ನೊಂದು ಕೆಲವೊಂದು ಪ್ಯಾಸೆಂಜರ್ ಅಂತೂ ಯಪ್ಪ ಇವತ್ತಂತೂ ನನಗೆ ಪ್ಯಾಸೆಂಜರೇ ರೋಸ್ಟ್ ಹಾಕೋತವ್ರೆ. 66 ರೂಪಾಯಿ 65 ಪೈಸೆ ಸರಿನಾ ಬಿಲ್ಲು? 66 ರೂಪಾಯಿ 65 ಪೈಸೆ. ಎಷ್ಟು ಹೇಳ್ಬೇಕು ನಾನು? 67 ರೂಪಾಯಿ ಹೇಳಿದೆ. ಏನಕ್ಕೆ 1 ರೂಪಾಯಿ ಜಾಸ್ತಿ? 66 ರೂಪಾಯಿ 65 ಪೈಸೆ. ಸರಿ, ಅಷ್ಟೇ ಪೇ ಮಾಡಿ. 66 ರೂಪಾಯಿ 65 ಪೈಸೆ ಪೇ ಮಾಡಿ. ಮತ್ತೆ ಆಮೇಲೆ 67 ರೂಪಾಯಿ ಪೇ ಮಾಡ್ಬಿಟ್ಟು ಹೋದ್ರು. 1 ರೂಪಾಯಿ ಏನಕ್ಕೆ ಜಾಸ್ತಿ ಅಂತ ನಾವೇನ್ ಬೇಕಂತ ಮಾಡ್ತೀವ? ಅದರಲ್ಲಿ ಎಕ್ಸಾಕ್ಟ್ ಫೇರ್ ಅಂತ ಇರಲ್ಲ. ಅದೊಂದು ಏನೋ ಬಿತ್ತು ತಲೆ ಮೇಲೆ, ಆ ಹುಡುಗಿ ಮೇಲೆ ಏನೋ ಬಿತ್ತು ಮೇಲಿಂದ. ಯಾವ್ದೋ ಒಂದು ಗ್ಲಾಸ್ ಇಟ್ಟವ್ರೆ ಮನೆ ಮೇಲೆ, ಅದು ಅಲ್ಲಿ ಬಿದ್ದಿದ್ದು. ಏನಂತಂದ್ರೆ ಕೆಲವೊಂದು ಗ್ಲಾಸ್ ಇರ್ತಾವ ನೋಡಿ, ಯಾವ ತರ ಅಂತ ಮನೆ ಮುಂದೆ ಇಟ್ಟಿರ್ತಾರಲ್ಲ, ವಿಂಡೋಗೆ ಅದು ಇದು ಗ್ಲಾಸ್ ಇರ್ತಾವಲ್ಲ, ಅದಲ್ಲಿ ಇಟ್ಟಿದ್ರು ಅಂತ ಕಾಣಿಸುತ್ತೆ. ಗಾಳಿಗೆ ಕೆಳಗಡೆ ಬಿದ್ದು ಬಿಡ್ತಾವ ಹುಡುಗಿ ಮೇಲೆ. ಇನ್ನು ಏನು ಏಟ್ ಆಗಿಲ್ಲ ಪುಣ್ಯಕ್ಕೆ. ಸೊ ಬನ್ನಿ, ಇನ್ನೊಂದು ಡ್ಯೂಟಿ ಬಂದೈತೆ. ಯಲಹಂಕ ಶಬರಿ ನಗರ. ಇದು ಬಂದ್ಬಿಟ್ಟು ನಮ್ಮ LNT ಮಾಲ್ ಆಫ್ ಏಷ್ಯಾ ಪಕ್ಕ. ಬನ್ನಿ ನೋಡೋಣ, ಡ್ಯೂಟಿಗಳನ್ನ ಮಾಡ್ಕೊಳ್ಳೋಣ ಆದಷ್ಟು. 22 ಟ್ರಿಪ್ಪು 1791 ರೂಪಾಯಿ ಮಾಡಿಕೊಂಡು ಚಿಕ್ಕಜಾಲದಲ್ಲಿ ಬಂದು ಕೂತಿದ್ದೀನಿ. ಟೈಮ್ 7 ಗಂಟೆ, ಇನ್ನು 8 ಡ್ಯೂಟಿ ಮಾಡಬೇಕು. ಗೊತ್ತಿಲ್ಲ, ಟ್ರೈ ಮಾಡೋಣ ಬನ್ನಿ. ಆಗುತ್ತೋ ಇಲ್ವೋ ಡೌಟ್ ಅನ್ನಿಸ್ತಾ ಇದೆ ನನಗಂತೂ, ಬಟ್ ಆದಷ್ಟು ಟ್ರೈ ಮಾಡೋಣ ಬನ್ನಿ. ಚಿಕ್ಕಜಾಲದಲ್ಲಿ ಯಾವುದು ಡ್ಯೂಟಿ ಕೊಡ್ತಾ ಇಲ್ಲ. ಕರೆಕ್ಟಾಗಿ ಡೆಕಾಥ್ಲಾನ್ ಮುಂದೆ ಇದ್ದೀನಿ, ವೇಟಿಂಗು ಡ್ಯೂಟಿಗೋಸ್ಕರ. ಬಂದ್ರೆ ಹೋಯ್ತಾ ಇರೋಣ. 25 ಡ್ಯೂಟಿ 2000 8 ಗಂಟೆ. ಬನ್ನಿ ಮಾಡೋಣ. ಇನ್ನು ಏನಿಲ್ಲ ಅಂತಂದ್ರು 5 ಬಾಡಿಗೆ ಮಾಡಬೇಕು. ಇಲ್ಲಿ ಬಾಡಿಗೆ ಬೀಳ್ತಾ ಇಲ್ಲ. ನಾನು ಚಿಕ್ಕಜಾಲ ಉಸ್ಮಾನಹಳ್ಳಿಯಿಂದ ಇದು ಬಾಗ್ಲೂರು ಕ್ರಾಸ್ ತನಕ ಖಾಲಿ ಬಂದೆ. ಅಲ್ಲಿಂದ ಒಂದು ಬಾಡಿಗೆ ಬಿತ್ತು ಕೋಗಿಲುಗೆ ಹಾಕೊಂಡು ಬಂದೆ. ಇಲ್ಲಿ ನೋಡೋಣ, ಇವಾಗ ಈ ಕಡೆ ಸ್ವಲ್ಪ ನಿಕೋಮ್ಸ್ ಕಡೆ ಹೋಗೋಣ. ಸಂಡೇ ಇರೋದ್ರಿಂದ ಆ ಕಡೆ ಡ್ಯೂಟಿ ಬೀಳ್ಬೋದು ಅನ್ಕೊಂಡಿದೀನಿ. ಇನ್ನು 5 ಬಾಡಿಗೆಗೆ ಟೈಮ್ 8, 9 ಗಂಟೆ 9:30 ಅನ್ನೋಷ್ಟರಲ್ಲಿ ಮುಗಿದು ಬಿಟ್ರೆ ನನಗೂ ಒಳ್ಳೇದು. ಜಾಸ್ತಿ ಟೈಮ್ ಹಿಡಿತು ಅಂತಂದ್ರೆ ಸುಮ್ಮನೆ ಪ್ರಾಬ್ಲಮ್ಮು. ಲಾಸ್ಟ್ ನಾನು 9:30 ತನಕ ನೋಡ್ತೀನಿ, ಆದ್ರೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ಮನೆ ಕಡೆ ಹೋಯ್ತಾ ಇರ್ತೀನಿ. ಬಟ್ ನೋಡೋಣ ಆಗುತ್ತೋ ಇಲ್ವೋ, ಇದು ನನಗಂತೂ ಗ್ಯಾರಂಟಿ ಇಲ್ಲ. ಬಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂತಂದ್ರೆ ಇವತ್ತು ನನಗೆ ಡ್ಯೂಟಿ ಮಾಡೋ ಮೂಡಲ್ಲೇ ಇಲ್ಲ. ನಾನು ಒಂದಿನ ರಜೆ ತಗೊಳ್ಳೋಣ ಅಂತ ಇದ್ದೆ. ಮಧ್ಯಾಹ್ನ ಮನೆಗೆ ಹೋಗಿದ್ನಲ್ಲ, ವಾಪಸ್ ಏನಕ್ಕೆ ಬಂದೆ ಗೊತ್ತಾ? ಮನೆಯಲ್ಲಿ ಗ್ಯಾಸ್ ಖಾಲಿ. ಪ್ರಾಬ್ಲಮ್ ಲೈನ್ ಹಚ್ಚಿಬಿಟ್ಟೈತೆ. ಏನು ಮಾಡಕ್ ಆಗಲ್ಲ. ನಾನು ರೆಸ್ಟ್ ಮಾಡೋಣ ಅಂತ ಮಲಗೋಣ ಅಂತ ಹೋಗಿದ್ದೆ. ಅಮ್ಮ ಹೇಳಿದ್ದು ಗ್ಯಾಸ್ ಖಾಲಿ ಆಗ್ಬಿಟ್ಟೈತು, ಕಾಸಿದ್ರೆ ತರ್ಸು ಅಂದ. ನನ್ನ ಕೈಯಲ್ಲಿ ಕಾಸಿಲ್ಲ, ಎಲ್ಲಿಂದ ತರಿಸ್ಲಿ? ಇವತ್ತು ಕಟ್ಬೇಕಾಗಿತ್ತು, ಕಟ್ಬಿಟ್ಟೆ ನಾನು ಅಮೌಂಟು. ಇನ್ನೊಂದು ನಾಳೆ ಫೈನಾನ್ಸ್ ಇದು ಇನ್ನೊಂದು ಕಟ್ಟಬೇಕು, ವಾರ ಸಂಘದ್ದು. ಅದೊಂದು 700 ರೂಪಾಯಿ.
ಇವತ್ತು 2,500 ರೂಪಾಯಿ ಕಟ್ಟಿದ್ದೀನಿ. ನೆನ್ನೆ ಏನ್ ದುಡ್ದಿದ್ದೆ ಎಲ್ಲಾ ದುಡ್ಡನ್ನ ಎತ್ತಿ ಇವತ್ತು ಭಾನುವಾರದ ಫೈನಾನ್ಸ್ ಕಟ್ಟಿದೆ. ಅದು ಇನ್ನು 5 ಇದೆ. ಇನ್ನು 5 ಅಂತಂದ್ರೆ 2,500 ಲೆಕ್ಕದಲ್ಲಿ 5. ಇನ್ನು 12,500. ನಾವು ಸಣ್ಣ ಪುಟ್ಟ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ನನಗೆ ಅದಕ್ಕೆ 1 ತಿಂಗಳಿಂದ ನಾನು ಲಾಟ್ರಿ ಹೊಡಿತಾ ಇರೋದು, ಡ್ಯೂಟಿ ಅಂತ. ಇವೆಂಟ್ಗೂ ಹೋಗಿಲ್ಲ ಇವತ್ತು. ಡಾಲಿ ಧನಂಜಯ ಅಣ್ಣ ಅವ್ರ ಬರ್ತಡೆಗೂ ಹೋಗಿಲ್ಲ. ಕರೆದಿದ್ರು ಪಾಪ, ತುಂಬಾ 1 ವಾರ ಮುಂಚೆನೆ ಹೇಳಿದ್ದಾರೆ, ಫ್ರೀ ಮಾಡ್ಕೊಂಡು ಬರ್ಲೇಬೇಕು ನೀವು, ಮಿಸ್ ಮಾಡಂಗಿಲ್ಲ, ಬನ್ನಿ ಅಂತ. ನಮ್ಮ ಮನ್ಸೂರ್ ಭಾಯಿ ಅವರು ಹೇಳಿದ್ದಾರೆ. ಇವಾಗ ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಬೇಜಾರು, ಇನ್ನೊಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಬೇಜಾರು. ಬೇಡ, ಡ್ಯೂಟಿನೇ ಮಾಡೋದ್ ಬೇಡ ಅಂತ ಮನೆಗೆ ಹೋದ್ರೆ ಮನೆಯಲ್ಲೂ ಗ್ಯಾಸ್ ಖಾಲಿ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್. ಏನೂ ಮಾಡಕ್ ಆಗಲ್ಲ. ಬನ್ನಿ ನೋಡೋಣ, ಆದ್ರೆ ಡ್ಯೂಟಿ ಮಾಡ್ಕೊಳ್ಳೋಣ. ಇಲ್ಲ ಅಂತಾರೆ ಖಾಲಿ ಮನೆಗೆ ಹೋಗೋಣ. ಡ್ಯೂಟಿ ಮಾಡಕ್ ಮನ್ಸಿರ್ಲಿಲ್ಲ, ಆದ್ರೂ ಹಂಗೋ ಹಿಂಗೋ ಮಾಡಿ 30 ಡ್ಯೂಟಿನ ಕಂಪ್ಲೀಟ್ ಮಾಡಿದೀನಿ. 30 ಡ್ಯೂಟಿ 2,796 ರೂಪಾಯಿ ಟೋಟಲ್ ಅರ್ನ್ ಮಾಡಿರೋದು. ಸೊ ಇನ್ನು ವೀಕ್ಲಿ ಸಮರಿಗೆ ಬರೋದಾದ್ರೆ 10 ಅವರು 30 ಟ್ರಿಪ್ಗಳನ್ನ ಕಂಪ್ಲೀಟ್ ಮಾಡಿ 2,796 ಅರ್ನ್ ಮಾಡಿದ್ದೀನಿ. ಸೊ ಈ ವೀಕಲ್ಲಿ ನಮ್ದು ಇದು ಸ್ವಲ್ಪ ಹೈಯೆಸ್ಟ್ ಅನ್ಸುತ್ತೆ. ಇದೆ ಹೈಯೆಸ್ಟ್. 9ರಿಂದ 15ಕ್ಕೆ ಬಂದೆ, 16ಕ್ಕೆ ಬಂದೆ, 18ಕ್ಕೆ ಬಂದೆ, 19ಕ್ಕೆ ಬಂದೆ. ಇವಾಗ ನಾಳೆಯಿಂದ ನೋಡೋಣ. ನೆಕ್ಸ್ಟ್ ವೀಕಲ್ಲಿ 21 ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಏನೇನಾಗುತ್ತೋ ಏನೇನಿಲ್ವೋ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ ಅಲ್ವಾ. ಇದು ನಂದು ಈ ವೀಕಿನ ಹೈಯೆಸ್ಟ್ ಅರ್ನಿಂಗ್ ಯಾವ್ದಪ್ಪ ಅಂತಂದ್ರೆ ಶುಕ್ರವಾರದ್ದು. ಆಲ್ಮೋಸ್ಟ್ 3,458 ರೂಪಾಯಿ ಅರ್ನ್ ಮಾಡಿದ್ದು ಶುಕ್ರವಾರ. ಅದೇ ಈ ವಾರದ ಹೈಯೆಸ್ಟ್ ಅರ್ನಿಂಗು. ಬಟ್ ಒಂದು ಲೆಕ್ಕಕ್ಕೆ ಆಯ್ತು. ಸಾಯಂಕಾಲ ಮೇಲೆ ಅಷ್ಟೊಂದು ಡ್ಯೂಟಿಗಳಿರಲಿಲ್ಲ. ಅದರಲ್ಲೂ ನಾನು ಬೆಳಿಗ್ಗೆ 11 ಗಂಟೆಗೆ ಬಂದೆ. 11 ಗಂಟೆಗೆ ಫಸ್ಟ್ ಡ್ಯೂಟಿ ಮಾಡ್ಕೊಂಡೆ. ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ 12 ಗಂಟೆಗೆ. 12ರಿಂದ 9 ಮಾಡ್ಕೊಂಡಿರೋ ಡ್ಯೂಟಿ ಇವತ್ತು. ಪರವಾಗಿಲ್ಲ. ಅಂದ್ರೆ ಮಳೆ ಬೇರೆ ಬರ್ತಾ ಇತ್ತು, ಅಷ್ಟೊಂದು ಡ್ಯೂಟಿಗಳು ಬೇರೆ ಇರ್ಲಿಲ್ಲ. ಇನ್ನೊಂದು ಮಧ್ಯಾಹ್ನ 1 ಅವರ್ ಮನೆಗೆ ಬಂದ್ಬಿಟ್ಟೆ, ಬೇಡ ರೆಸ್ಟ್ ಮಾಡೋಣ ಅಂತ. ಬಟ್ ಆಮೇಲೆ ಆಫೀಸ್ ಹೋಗಿ ಡ್ಯೂಟಿನ ಮಾಡ್ಕೊಂಡಿದ್ದು. ನಾನು ಮನೆಗೆ ಬರೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದು 700 ರೂಪಾಯಿ ಅರ್ನ್ ಮಾಡಿದ್ದೆ. ಹೋಗ್ಬಿಟ್ಟು 2,000 ರೂಪಾಯಿ ಅರ್ನ್ ಮಾಡ್ಕೊಂಡು ಬಂದಿದ್ದೀನಿ. ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆ. ಇದಾಗಿತ್ತು ನಮ್ಮ ದುಡಿಮೆಯ ವಿಡಿಯೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.